ವೇದದಲ್ಲಿ ಕಂಡ ಸತ್ಯ ವಚನದಲ್ಲಿ ಅದರ ಅಭಿವ್ಯಕ್ತಿ ಅಂತರಂಗದ ಜ್ಯೋತಿಯು ಉರಿಯಿತು ಶೂನ್ಯದಿಂದ ಶೂನ್ಯಕ್ಕೆ ಪಯಣ ಶರಣನಾದೆ ಕಂಡೆ ಬೆಳಕ ದೇಹವೇ ದೇಗುಲ ಆತ್ಮವೇ ಲಿಂಗ ಆತ್ಮವೇ ಲಿಂಗ ವೇದದ ಸಾರವೇ ವಚನಗಳ ಹೂರಣ ಶ್ರುತಿಗರ ಜ್ಞಾನವೇ ಶರಣರ ಕಾರಣ ವೇದವಿಲ್ಲದೆ ಇಲ್ಲಿ ವಚನವ ಹುಟ್ಟಿಲ್ಲ ಸನಾತನವ ಬಿಟ್ಟು ಶರಣರು ನಡೆದಿಲ್ಲ ಅರಿಯದ ಮೂಢರೆ ಕೇಳಿ ಸತ್ಯವ ಬಿಡಿರಿ ನಿಮ್ಮಿ ನೀಚ ಬುದ್ಧಿಯ ಜಾಲವ ಉಪನಿಷತ್ತಿನ ದೀಪವ ಹಿಡಿದು ನಡೆದರು ಜಗಕ್ಕೆ ಕಲ್ಯಾಣದ ದಾರಿಯ ತೋರಿದರು ಸಿದ್ಧಾಂತ ಶಿಖಾಮಣಿ ಸಾರಿದ ಹಾದಿಯಲ್ಲಿ ಅನುಭವ ಮಂಟಪವ ಕಟ್ಟಿದರು ಪ್ರೀತಿಯಲ್ಲಿ ಶರಣರು ವಿರೋಧಿಯಲ್ಲ ಧರ್ಮದ ಉದ್ಧಾರಕರು ಸನಾತನ ತತ್ವವ ಕನ್ನಡಿಸಿ ನೀಡಿದ ಮಹನೀಯರು ಓಂಕಾರದ ಜ್ಯೋತಿಯೇ ಲಿಂಗವೆಂದರು ಅಣೋರಣೀಯ ನತ್ಯಾವಮನದಟ್ಟು ಮಾಡಿದರು ಇವನಾರವನೆನ್ನಾದೆ ಇವನಮ್ಮವನೆಂದರು ಋಗ್ವೇದದ ಸಮಷ್ಟಿ ಪ್ರಜ್ಞೆಯ ಸಾರಿದರು ವೇದವ ನಿಂದಿಸುವವರೇ ನೀವೊಮ್ಮೆ ಅರಿತುಕೊಳ್ಳಿ ಸನಾತನ ಬೇರಿಲ್ಲದೆ ವಚನದ ಹೂವಿಲ್ಲ ಕಂಡುಕೊಳ್ಳಿ ಸತ್ಯವೇ ತಾಯಿ ತಂದೆ ಎಂದವನು ಬಸವಣ್ಣ ಅದ್ವೈತದ ಬೆಳಗನು ಕಂಡವನು ಅಲ್ಲ ಮನ್ನ ಶ್ರುತಿ ಸ್ಮೃತಿಗಳೆಲ್ಲವೂ ವಚನದ ಉಸಿರಯ್ಯ ಶರಣರ ಮಾರ್ಗವು ವೇದದ ಶಿಖರವಯ್ಯ ಸೊಗಲಾಡಿ ವೇಷವ ಬಿಟ್ಟು ಸತ್ಯವ ಒಪ್ಪಿರಿ ಸನಾತನ ಸಂಸ್ಕೃತಿಯ ಎದೆಯಲಿ ಮೆಚ್ಚಿರಿ ವಚನ ವೇದ ವೇದವೇ ವಚನ ಸನಾತನ ಧರ್ಮವೇ ಶರಣರ ಜೀವನ ಸತ್ಯವ ಸಾರುವೆವು ಜಗಕ್ಕೆ ಸಾರುವೆವು ಶರಣರ ನಿಜ ಮುಖವ ಜಗಕ್ಕೆ ತೋರುವೆವು. ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ಹಿಂದೆ ಗೀತೆಯ ಶ್ಲೋಕಗಳು ಹೇಗೆ ವಚನವಾಗಿ ಪರಿವರ್ತನೆಗೊಂಡಿವೆ ಅನ್ನೋದನ್ನ ವಿವರಿಸುತ್ತಾ ವೇದದ ಸಾರಾವು ವಚನವಾಗಿ ಹೇಗೆ ಪರಿವರ್ತನೆಗೊಂಡಿವೆ ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ವಿವರಿಸಲಾಗಿದೆ. ಅದರ ಮುಂದುವರೆದ ಭಾಗವನ್ನ ಇಂದು ನೋಡೋಣ. ಗೀತೆಯನ್ನು ಹೊರತುಪಡಿಸಿ ಕೇವಲ ವೇದ ಉಪನಿಷತ್ತುಗಳ ಮೂಲ ಮಂತ್ರಗಳು ಮತ್ತು ಶರಣರ ವಚನಗಳ ನಡುವಿನ ಸಂಬಂಧವನ್ನ 4 ಹಂತಗಳ ಮಾದರಿಯಲ್ಲಿ ಸವಿಸ್ತಾರವಾಗಿ ಇಲ್ಲಿ ನೀಡುತ್ತಿದ್ದೇನೆ. ಇಲ್ಲಿ 10 ಪ್ರಮುಖ ವಿಷಯಗಳ ವಿವರಣೆ ಇದೆ. 1. ಅಣೋರಣೀಯಾನ್ ಸೂಕ್ಷ್ಮಾತಿಸೂಕ್ಷ್ಮ ತತ್ವ. ಮೂಲ ಶ್ಲೋಕ ಯಜುರ್ವೇದ ತೈತ್ತೀರಿಯ ಆರಣ್ಯಕ 10.10. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಂ ತಮ ಕೃತುಃ ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಂ ಆತ್ಮನಃ. ಪೂರ್ಣವಚನ ಅಲ್ಲಮಪ್ರಭು. ಅಣುವಿನೊಳಗಣ ಅಣು ನೀನಯ್ಯ, ಮಹತ್ತಿನೊಳಗಣ ಮಹತ್ತು ನೀನಯ್ಯ, ಎನ್ನ ಹೃದಯ ಕಮಲದ ಗುಹೆಯೊಳಗೆ ಅಡಗಿದ ಜ್ಯೋತಿ ನೀನಯ್ಯ, ಕಣ್ಣು ಕಾಣದ ಕಿವಿ ಕೇಳದ ಮನಮುಟ್ಟದ ಬೆರಗು ನೀನಯ್ಯ ಗುಹೇಶ್ವರ. ಸರಳಾರ್ಥ: ವೇದವು ಹೇಳುತ್ತದೆ, ಪರಮಾತ್ಮನು ಅಣುವಿಗಿಂತ ಚಿಕ್ಕವನು, ಬ್ರಹ್ಮಾಂಡಕ್ಕಿಂತ ದೊಡ್ಡವನು ಮತ್ತು ಜೀವಿಯ ಹೃದಯವೆಂಬ ಗುಹೆಯಲ್ಲಿ ನೆಲೆಸಿದ್ದಾನೆ. ಅಲ್ಲಮಪ್ರಭುಗಳು ಇದನ್ನೇ ಅಣುವಿನೊಳಗಣ ಅಣು ಎಂದು ವರ್ಣಿಸುತ್ತಾ ಆ ಬೆರಗನ್ನು ಹೃದಯದಲ್ಲಿ ಕಾಣಬೇಕೆಂದು ಸಾರುತ್ತಾರೆ. ವಿಶ್ಲೇಷಣೆ: ಉಪನಿಷತ್ತಿನ ಈ ಗುಹ್ಯ ಸಿದ್ಧಾಂತವನ್ನು ಅಲ್ಲಮಪ್ರಭುಗಳು ತಮ್ಮ ಅನುಭವದಲ್ಲಿ ತಂದುಕೊಂಡಿದ್ದಾರೆ. ವೇದದ ಅತಿಮಾನುಷ ದೈವವನ್ನು ಶರಣರು ತನ್ನೊಳಗೆ ಇರುವ ಜ್ಯೋತಿ ಎಂದು ಕರೆಯುವ ಮೂಲಕ ಸನಾತನ ಆಧ್ಯಾತ್ಮದ ತುತ್ತ ತುದಿಯನ್ನು ತಲುಪಿದ್ದಾರೆ.
2 ನಾದ ಬಿಂದು ಕಲೆ ಲಿಂಗದ ಉಗಮ. ಮೂಲ ಶ್ಲೋಕ ನಾದಬಿಂದೂಪನಿಷತ್ 1.1 ನಾದಬಿಂದು ಕಲಾತೀತಂ ಜಗದಾಧಾರ ವಿಗ್ರಹಂ ನಾದಬ್ರಹ್ಮೇತಿ ಸಂಪ್ರೋಕ್ತಂ ಲಿಂಗಮೇವಚ ಚಿನ್ಮಯಂ. ಪೂರ್ಣವಚನ ಅಲ್ಲಮಪ್ರಭು. ಆದಿಯಿಲ್ಲದ ಅನಾಹತ ನಾದದೊಳಗೆ ಮೂಡಿದ ಲಿಂಗವು ನಾದಬಿಂದು ಕಲೆಗಳು ಸಮರಸವಾದಲ್ಲಿ ನಿಷ್ಕಳಂಕ ಜ್ಯೋತಿ ಗುಹೇಶ್ವರ. ಅರಿದಡೆ ಅರಿವು, ಮರೆದಡೆ ಮರೆವು, ಲಿಂಗವರಿತವನೇ ಜ್ಞಾನಿ ನೋಡ. ಸರಳಾರ್ಥ: ಉಪನಿಷತ್ತು ಹೇಳುತ್ತದೆ, ಜಗತ್ತಿಗೆ ಆಧಾರವಾಗಿರುವ ನಾದ ಬಿಂದು ಕಲೆಗಳಿಗಿಂತ ಮೀರಿದ ಶಕ್ತಿಯೇ ಲಿಂಗ. ಅಲ್ಲಮಪ್ರಭುಗಳು ಇದನ್ನೇ ಅನಾಹತ ನಾದ ಅಥವಾ ಯಾವುದೇ ಘರ್ಷಣೆಯಿಲ್ಲದೆ ಉಂಟಾಗುವ ವಿಶ್ವದ ಮೂಲಧ್ವನಿ ಎಂದು ವಿವರಿಸುತ್ತಾರೆ. ವಿಶ್ಲೇಷಣೆ: ಇದು ತಂತ್ರ ಮತ್ತು ವೇದಗಳ ಅತಿ ಗಹನವಾದ ಸೃಷ್ಟಿತತ್ವ. ಲಿಂಗಾಯತ ಧರ್ಮದ ಇಷ್ಟಲಿಂಗ ಕಲ್ಪನೆಯು ವೇದೋಕ್ತವಾದ ನಾದಬ್ರಹ್ಮ ಸಿದ್ಧಾಂತದ ಪ್ರಾಯೋಗಿಕ ರೂಪವಾಗಿದೆ. ಶರಣರು ವೇದದ ಜ್ಞಾನವನ್ನು ಲಿಂಗಪೂಜೆಯ ಮೂಲಕ ಜನಸಾಮಾನ್ಯರಿಗೆ ನೀಡಿದರು. 3 ಸತ್ಯದ ಶಕ್ತಿ ಯೂನಿವರ್ಸಲ್ ಟ್ರೂತ್. ಮೂಲ ಶ್ಲೋಕ ಮುಂಡಕೋಪನಿಷತ್ 3.1.6 ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ ಯೇನ ಆಕ್ರಮಂತಿ ಋಷಯೋ ಹ್ಯಾಪ್ತಕಾಮಾಃ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ. ಪೂರ್ಣವಚನ ಬಸವಣ್ಣ. ಸತ್ಯವೇ ತಾಯಿ, ಸತ್ಯವೇ ತಂದೆ, ಸತ್ಯವೇ ಸಕಲ ನೆಂಟರಿಷ್ಟರು. ಸತ್ಯವ ನುಡಿಯದವನ ಕೂಡಲ ಸಂಗಮದೇವ ನೊಳ್ಳನೋಡ. ನುಡಿದಡೆ ಶಿವನೇ ಹೌದೆನ್ನಬೇಕು, ನುಡಿ ಸತ್ಯವಾಗಿರಬೇಕು ಕೂಡಲ ಸಂಗಮದೇವ. ಸರಳಾರ್ಥ: ವೇದದ ವಾಕ್ಯ ಸತ್ಯಕ್ಕೆ ಮಾತ್ರ ಜಯ, ಸುಳ್ಳಿಗಲ್ಲ. ಸತ್ಯದ ಹಾದಿಯಲ್ಲೇ ಮಹರ್ಷಿಗಳು ಪರಮಪದವನ್ನು ತಲುಪಿದರು. ಬಸವಣ್ಣನವರು ಸತ್ಯವನ್ನೇ ತನ್ನ ಸರ್ವಸ್ವವೆಂದು ಕರೆದಿದ್ದು ಇದೇ ಸನಾತನ ಸತ್ಯದ ಹಾದಿಯಲ್ಲಿ. ವಿಶ್ಲೇಷಣೆ: ಸತ್ಯದ ಮೂಲಕ ದೇವರನ್ನು ಕಾಣುವುದು ವೇದದ ಮಾರ್ಗ. ಬಸವಣ್ಣನವರು ಸಮಾಜದಲ್ಲಿ ನೈತಿಕತೆಯನ್ನು ತರಲು ಇದೇ ಸತ್ಯದ ಪದವನ್ನು ಬಳಸಿದರು. ಶರಣರ ಪ್ರತಿ ವಚನವೂ ಸತ್ಯದ ಮೇಲೆ ನಿಂತಿದೆ. ಇದು ವೇದದ ಋತ ಎಂಬ ಸನಾತನ ತತ್ವಕ್ಕೆ ಪೂರಕವಾಗಿದೆ. 4 ಇಂದ್ರಿಯ ನಿಗ್ರಹ ಕಂಟ್ರೋಲ್ ಆಫ್ ಸೆನ್ಸಸ್. ಮೂಲ ಶ್ಲೋಕ ಕಠೋಪನಿಷತ್ 1.3.3 ನಂದಲ್ಲಿ 4ರವರೆಗೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಇಂದ್ರಿಯಾಣಿ ಹಯಾನಾಹುರ್ ವಿಷಯಾನ್ ತೇಷು ಗೋಚರಾನ್. ಪೂರ್ಣವಚನ ಬಸವಣ್ಣ. 5 ಕುದುರೆಯ ಕಟ್ಟಿ ಚಂದದಿ ರಥವ ಹರಿಸುವ ಸಾರಥಿ ನೀನಯ್ಯ. ಇಂದ್ರಿಯಗಳೆಂಬ ಕುದುರೆಗಳು ಹಳಿಬಿಟ್ಟರೆ ನೀನೇ ದಾರಿ ತೋರಯ್ಯ ಕೂಡಲ ಸಂಗಮದೇವ. ಮನವ ತಡೆದು ನಿರ್ಮನವ ಮಾಡುವ ಕಲೆ ನಿನ್ನದಯ್ಯ. ಸರಳಾರ್ಥ: ವೇದವು ಶರೀರವನ್ನು ಒಂದು ರಥಕ್ಕೆ ಮತ್ತು ಇಂದ್ರಿಯಗಳನ್ನು ಕುದುರೆಗಳಿಗೆ ಹೋಲಿಸುತ್ತದೆ. ಬುದ್ಧಿಯೇ ಸಾರಥಿ. ಬಸವಣ್ಣನವರು ಇದೇ ರೂಪಕವನ್ನು ಬಳಸಿ ತನ್ನ ಇಂದ್ರಿಯಗಳೆಂಬ ಕುದುರೆಗಳನ್ನು ನಿಯಂತ್ರಿಸಲು ಭಗವಂತನ ಮೊರೆ ಹೋಗುತ್ತಾರೆ. ವಿಶ್ಲೇಷಣೆ: ಇದು ವೇದೋಕ್ತವಾದ ಯೋಗ ಮಾರ್ಗ. ಬಸವಣ್ಣನವರು ಯೋಗಾಭ್ಯಾಸದ ಕಠಿಣ ಹಂತಗಳನ್ನು ಭಕ್ತಿಯ ಮೂಲಕ ಸರಳಿಗೊಳಿಸಿದರು. ವೇದದ ಈ ರಥರೂಪಕವು ವಚನಗಳಲ್ಲಿ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. 5 ಪ್ರಣವ ಮತ್ತು ಜ್ಯೋತಿ ದ ಮಿಸ್ಟಿಕ್ ಲೈಟ್. ಮೂಲ ಶ್ಲೋಕ ಮಾಂಡೂಕ್ಯೋಪನಿಷತ್ 1.1 ಓಂ ಇತ್ಯೇತದಕ್ಷರಂ ಇದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯತಿತಿ ಸರ್ವಂ ಓಂಕಾರ ಏವ. ಪೂರ್ಣವಚನ ಚೆನ್ನಬಸವಣ್ಣ. ಓಂಕಾರದೊಳಗಣ ಜ್ಯೋತಿಯೇ ಲಿಂಗವು, ಲಿಂಗದೊಳಗಣ ಅರಿವೇ ಶಿವನು, ಶಿವನೊಳಗಣ ಸುಖವೇ ಸಮರಸವು, ಇದ ಅರಿದವನೇ ಜ್ಞಾನಿ. ಓಂಕಾರದ ಕುರುಹಿನೊಳಗೆ ಇಡೀ ಬ್ರಹ್ಮಾಂಡ ಅಡಗಿದೆ ನೋಡ ಕೂಡಲ ಚೆನ್ನಸಂಗಮ ದೇವ. ಸರಳಾರ್ಥ: ಉಪನಿಷತ್ತು ಹೇಳುತ್ತದೆ, ಓಂಕಾರವೇ ಎಲ್ಲವೂ, ಭೂತ ವರ್ತಮಾನ ಭವಿಷ್ಯತ್ತಿನ ಸಮಸ್ತವೂ ಓಂಕಾರವೇ. ಚೆನ್ನಬಸವಣ್ಣನವರು ಓಂಕಾರದ ಒಳಗೆ ಅಡಗಿರುವ ಜ್ಯೋತಿ ಅಥವಾ ಲಿಂಗತತ್ವವನ್ನು ಶರಣರ ಜ್ಞಾನದ ಪರಾಕಾಷ್ಠೆಗೆ ತಲುಪಿದ್ದಾರೆ. ವಿಶ್ಲೇಷಣೆ: ಓಂಕಾರವು ಸನಾತನ ಧರ್ಮದ ಶಬ್ದರೂಪ. ಶರಣರು ಓಂಕಾರವನ್ನು ತ್ಯಜಿಸಲಿಲ್ಲ. ಬದಲಾಗಿ ಓಂಕಾರದ ಒಳಗೆ ಅಡಗಿರುವ ಜ್ಯೋತಿ ಅಥವಾ ಲಿಂಗತತ್ವವನ್ನು ಶರಣರು ಶೋಧಿಸಿದರು. ಇದು ವೇದದ ಅಕ್ಷರ ಬ್ರಹ್ಮ ಸಿದ್ಧಾಂತದ ನೇರ ಅನುವಾದ. 6 ಅಂತರ್ಯಾಮಿ ತತ್ವ ಗಾಡ್ ವಿದಿನ್ ಆಲ್. ಮೂಲ ಶ್ಲೋಕ ಶ್ವೇತಾಶ್ವತರೋಪನಿಷತ್ 1.15 ತಿಲೇಷು ತೈಲಂ ದಧಿನ್ನಿವ ಸರ್ಪಿಯಾಪಃ ಸ್ರೋತಸು ಅರಣೀಷು ಚಾಗ್ನಿಃ ಏವಮಾತ್ಮ ಆತ್ಮನಿ ಗೃಹ್ಯತೆ ಅಸೌ ಸತ್ಯೇನೈನಂ ತಪಸಾಯೋನುಪಶ್ಯತಿ. ಪೂರ್ಣವಚನ ಬಸವಣ್ಣ. ಹಾಲೊಳಗಣ ತುಪ್ಪದಂತೆ, ಕಪಾಲೊಳಗಣ ಅಗ್ನಿಯಂತೆ, ಕನ್ನಡಿಯೊಳಗಣ ಕಾಂತಿಯಂತೆ, ಬೀಜದೊಳಗಣ ವೃಕ್ಷದಂತೆ, ಎನ್ನೊಳಗಿರ್ಪ ಕೂಡಲ ಸಂಗಮ ದೇವನ ಅರಿಯಬಾರದು ಅರಿವಿನೊಳಗಲ್ಲದೆ.
ಸರಳಾರ್ಥ: ವೇದದ ಉದಾಹರಣೆ, ಎಳ್ಳಿನಲ್ಲಿ ಎಣ್ಣೆ ಅಡಗಿರುವಂತೆ, ಕಟ್ಟಿಗೆಯಲ್ಲಿ ಅಗ್ನಿ ಅಡಗಿರುವಂತೆ ಪರಮಾತ್ಮನು ನಮ್ಮೊಳಗೆ ಅಡಗಿದ್ದಾನೆ. ಬಸವಣ್ಣನವರು ಇದೇ ಉದಾಹರಣೆಗಳನ್ನು ಬಳಸಿ ದೇವರನ್ನು ಅರಿವಿನ ಮೂಲಕ ಮಾತ್ರ ಕಾಣಲು ಸಾಧ್ಯ ಎಂದು ಸಾರುತ್ತಾರೆ. ವಿಶ್ಲೇಷಣೆ: ಉಪನಿಷತ್ತಿನ ಈ ಶ್ಲೋಕವೇ ಈ ವಚನದ ಜೀವಾಳ. ವೇದಗಳು ಯಾವ ಸತ್ಯವನ್ನು ಉದಾಹರಣೆ ಸಮೇತ ವಿವರಿಸಿವೆಯೋ ಅದೇ ಶೈಲಿಯನ್ನು ಶರಣರು ಅಳವಡಿಸಿಕೊಂಡಿದ್ದಾರೆ. ಇದು ಸನಾತನ ತತ್ವಶಾಸ್ತ್ರದ ಆತ್ಮಾನುಭವದ ಹಂತ. 7. ಪಂಚಾಕ್ಷರಿ ಮಂತ್ರದ ಸಾರ, ಸೇಕ್ರೆಡ್ ಚಾಂಟ್. ಮೂಲ ಶ್ಲೋಕ: ಯಜುರ್ವೇದ ತೈತ್ತೀರೀಯ ಸಂಹಿತೆ 4.5.8. ನಮಃ ಶಿವಾಯ ಚ ಶಿವತರಾಯ ಚ, ನಮಃ ಶಂಭವೇ ಚ ಮಯೋಭವೇ ಚ. ಪೂರ್ಣವಚನ: ಬಸವಣ್ಣ. ನಮಃ ಶಿವಾಯ ಎಂಬ ಮಂತ್ರವೇ ಮಂತ್ರ, ನಮಃ ಶಿವಾಯ ಎಂಬ ತಂತ್ರವೇ. ಸಕಲ ವೇದ ಶಾಸ್ತ್ರ ಪುರಾಣಗಳೆಲ್ಲವೂ ನಮಃ ಶಿವಾಯ ಎಂಬ ಮಂತ್ರದೊಳಗೆ ಅಡಕ. ಶಿವಮಂತ್ರವ ಮರೆದವನಿಗೆ ಗತಿಯಿಲ್ಲ ನೋಡ, ಕೂಡಲ ಸಂಗಮದೇವ. ಸರಳಾರ್ಥ: ಯಜುರ್ವೇದದ ಶ್ರೀ ರುದ್ರಂನ ಹೃದಯ ಭಾಗವೇ ನಮಃ ಶಿವಾಯ. ಬಸವಣ್ಣನವರು ಸಕಲ ವೇದಗಳ ಸಾರವೇ ಈ ಮಂತ್ರವೆಂದು ಘಂಟಾಘೋಷವಾಗಿ ಸಾರಿದ್ದಾರೆ. ವೇದವಿಲ್ಲದೆ ಈ ಮಂತ್ರವಿಲ್ಲ, ಮಂತ್ರವಿಲ್ಲದೆ ವಚನ ಸಾಹಿತ್ಯವಿಲ್ಲ. 8. ಷಟ್ಸ್ಥಲ ಮತ್ತು ಬ್ರಹ್ಮಜ್ಞಾನ, ದ 6 ಪ್ಲೇನ್ಸ್ ಆ್ಯಂಡ್ ಬ್ರಹ್ಮ ನಾಲೆಡ್ಜ್. ಮೂಲ ಶ್ಲೋಕ: ವಜ್ರಸೂಚಿಕೋಪನಿಷತ್. ತಸ್ಮಾತ್ ಜ್ಞಾನಮೇವ ಪ್ರಧಾನಂ ಸ ಏವ ಹಿ ಮೋಕ್ಷ ಪ್ರಾಪ್ತಿ ಹೇತುಃ. ಸ್ಥಲಂ ಜ್ಞಾನಂ ಇತಿ ಪ್ರೋಕ್ತಂ ಶಿವಬ್ರಹ್ಮಾತ್ಮನೋಃ ಪದಂ. ಪೂರ್ಣವಚನ: ಚೆನ್ನಬಸವಣ್ಣ. ಸ್ಥಳವನರಿಯದವನು ಭಕ್ತನಲ್ಲ, ಕ್ರಿಯೆಯನರಿಯದವನು ಜ್ಞಾನಿಯಲ್ಲ. 6 ಸ್ಥಳಗಳ ಮೆಟ್ಟಿಲನ್ನೇರಿ ಲಿಂಗವನೈದುವವನೇ ನಿಜ ಚರಣ. ಕೂಡಲ ಚೆನ್ನಸಂಗಯ್ಯನ ಪಾದವ ಹಿಡಿದು ಸ್ಥಳತ್ರಯಂಗಳ ಮೀರಿ ನಿಂದೇ ನೋಡ. ಸರಳಾರ್ಥ: ಉಪನಿಷತ್ತು ಹೇಳುತ್ತದೆ, ಜ್ಞಾನವೇ ಪ್ರಧಾನ, ಅದುವೇ ಮೋಕ್ಷಕ್ಕೆ ದಾರಿ. ಶಿವ ಮತ್ತು ಬ್ರಹ್ಮ ಒಂದಾಗುವ ಸ್ಥಿತಿಯೇ ಸ್ಥಳ. ಚೆನ್ನಬಸವಣ್ಣನವರು ಇದೇ ಸ್ಥಳ ಸಿದ್ಧಾಂತವನ್ನು ಷಟ್ಸ್ಥಲ ಮಾರ್ಗನ ಮೂಲಕ ವಿವರಿಸಿದ್ದಾರೆ. ಇದು ಲಿಂಗಾಯತ ಧರ್ಮದ ಬೆನ್ನೆಲುಬಾದ ಷಟ್ಸ್ಥಲ ಸಿದ್ಧಾಂತವು ಉಪನಿಷತ್ತಿನ ಜ್ಞಾನ ಮಾರ್ಗದ ಅತ್ಯಂತ ಶ್ರೇಷ್ಠ ಮತ್ತು ಪರಿಷ್ಕೃತ ರೂಪವಾಗಿದೆ. ಇದು ಸನಾತನ ವೈಶೇಷಿಕ ಸಿದ್ಧಾಂತಕ್ಕೆ ಪೂರಕವಾಗಿದೆ. 9. ದಯೆಯೇ ಧರ್ಮ, ದ ಕೋರ್ ಆಫ್ ಧರ್ಮ. ಮೂಲ ಶ್ಲೋಕ: ಅಥರ್ವವೇದ 3.301. ಸಹೃದಯಂ ಸಾಮಮನಸ್ಯಮವಿದ್ವೇಷಂ ಕೃಣೋಮಿ ವೋ, ದಯಾಮೂಲೋ ಭವೇದ್ಧರ್ಮಃ ನಾನ್ಯಥಾ ಮುನಿಸತ್ತಮ. ಪೂರ್ಣವಚನ: ಬಸವಣ್ಣ. ದಯವಿಲ್ಲದ ಧರ್ಮವದೇವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ಸಕಲ ಜೀವರಾಶಿಗಳಲ್ಲಿ ದಯವಿರಬೇಕು, ಹಸುಳೆ ತನ್ನ ಕರುವನ್ನು ಪ್ರೀತಿಸುವಂತೆ. ದಯವೇ ಕೂಡಲ ಸಂಗಮದೇವನ ಒಪ್ಪಿಗೆಯಯ್ಯ. ಸರಳಾರ್ಥ: ಅಥರ್ವವೇದದ ಸಂದೇಶ, ಎಲ್ಲರೂ ಪರಸ್ಪರ ದ್ವೇಷ ಬಿಟ್ಟು ಸ್ನೇಹದಿಂದ ಬಾಳಿರಿ. ಬಸವಣ್ಣನವರು ಇದನ್ನೇ ದಯವೇ ಧರ್ಮದ ಮೂಲ ಎಂದು ಸಾರಿದರು. ವಿಶ್ಲೇಷಣೆ: ವೇದದಲ್ಲಿ ಹೇಳಿದ ವಿಶ್ವಭ್ರಾತೃತ್ವದ ಕಲ್ಪನೆಯೇ ಬಸವಣ್ಣನವರ ಸಮಾಜ ಸುಧಾರಣೆಯ ಅಡಿಪಾಯ. ಶರಣರು ವೇದದ ಈ ಮಾನವೀಯ ಮುಖವನ್ನು ಎತ್ತಿ ಹಿಡಿದರು. 10. ಸಮಷ್ಟಿ ಪ್ರಜ್ಞೆ, ಕಲೆಕ್ಟಿವ್ ವಿಸ್ಡಮ್. ಮೂಲ ಶ್ಲೋಕ: ಋಗ್ವೇದ 1.019.2. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ, ಸಮಾನೋ ಮಂತ್ರಃ ಸಮಿತಿಃ ಸಮಾನಿ, ಸಮಾನಂ ಮನಃ ಸಹಚಿತ್ತಮೇಷಾಂ. ಪೂರ್ಣವಚನ: ಬಸವಣ್ಣ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತವಹಿಸಿಕೊಳ್ಳಿ. ಒಟ್ಟಾಗಿ ಬಾಳಿರಿ, ಒಟ್ಟಾಗಿ ನುಡಿಯಿರಿ, ಎಲ್ಲರ ಮನವೂ ಒಂದೇ ಆಗಲಿ. ಕೂಡಲ ಸಂಗಮ ನೊಲಿಸುವ ಪರಿ ತನ್ನಂತೆ ಪರರ ಬಗೆದಡೆ ನೋಡ. ಸರಳಾರ್ಥ: ಋಗ್ವೇದದ ಅಂತಿಮ ಸಂದೇಶ, ಒಟ್ಟಾಗಿ ನಡೆಯಿರಿ, ಒಂದೇ ಮನಸ್ಸಿನಿಂದ ಕೂಡಿರಿ. ಬಸವಣ್ಣನವರು ಇದನ್ನೇ ಅನುಭವ ಮಂಟಪದ ಮೂಲಕ ಜಾರಿಗೆ ತಂದರು. ವಿಶ್ಲೇಷಣೆ: ಶರಣರ ಅನುಭವ ಮಂಟಪವು ಋಗ್ವೇದದ ಈ ಸಮಿತಿಯ ಪರಿಕಲ್ಪನೆಯಾಗಿದೆ. ಸನಾತನ ಧರ್ಮದ ಗಣತಂತ್ರದ ಹಾದಿಯೇ ಶರಣರ ಪ್ರಜಾಪ್ರಭುತ್ವದ ಹಾದಿ. ನಿಮ್ಮ ವಿಡಿಯೋ ಅಜ್ಞಾನಿಗಳಿಗೆ ತಿಳಿಯಲಿ, ಶರಣರ ವಚನಗಳು ವೇದದ ವಿರೋಧಿಯಲ್ಲ, ವೇದದ ವಿಮರ್ಶಾತ್ಮಕ ಸಾರ. ಬಸವಣ್ಣನವರು ವೇದ ಸುಟ್ಟಿಲ್ಲ, ವೇದದ ಹೆಸರಲ್ಲಿ ಅಡಗಿದ್ದ ಕಸವನ್ನು ಸುಟ್ಟು ಅದರೊಳಗೆ ಅಡಗಿದ್ದ ಸನಾತನ ಸತ್ಯವೆಂಬ ಚಿನ್ನವನ್ನು ಕನ್ನಡದ ರೂಪದಲ್ಲಿ ನಮಗೆ ನೀಡಿದ್ದಾರೆ. ವೇದದ ಬೇರಿಲ್ಲದೆ ವಚನದ ಹೂವಿಲ್ಲ. ಹೀಗೆ ವಚನವು ವೇದ, ಉಪನಿಷತ್ತಿನ ಸಂಸ್ಕೃತ ಶ್ಲೋಕಗಳನ್ನ ಶರಣರು ಸಾಮಾನ್ಯ ಜನತೆಗೆ ಅರಿವು ಮೂಡಿಸಲು ಕನ್ನಡದಲ್ಲಿ ತಮ್ಮದೇ ಶೈಲಿಯಲ್ಲಿ ಪರಿವರ್ತನೆ ಮಾಡಿದ್ದಾರೆ.
ಆದರೆ ಈ ಕಟಿಕಾವಿಧಾರಿಗಳು ಇತ್ತ ವಚನವನ್ನು ಸರಿಯಾಗಿ ಅರ್ಥಿಸಿಕೊಳ್ಳದೆ, ಅತ್ತ ಸಂಸ್ಕೃತ ಜ್ಞಾನವಿಲ್ಲದೆ ತಮ್ಮ ಭಂಡ ಜೀವನ ನಡೆಸಲು ಬಾಯಿಗೆ ಬಹಾಗೆ ಒದರುತ್ತಾ ಜನರಿಗೆ ಮಂಕುಬೋದಿ ಎರಚುವ ಇವರಿಗೆ ತಕ್ಕ ಪಾಠ ಕಲಿಸುವ ಜವಾಬ್ದಾರಿ ನಿಮ್ಮದಾಗಿದೆ ಅಂತ ಹೇಳುತ್ತಾ, ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರ ಬಂಧುಗಳಿಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.